ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸನ್ಮಹಿ ಪಲ್ಲವಿ ಯೂಟ್ಯೂಬ್ ಚಾನಲ್. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೆಸರು ಕಾಳು ಪಲ್ಯ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂಚೂರು ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಮಧ್ಯೆ ಮಧ್ಯೆ ತಿನ್ನೋಕೆ ಚೆನ್ನಾಗಿರುತ್ತೆ. ಈ ಥರ ಉದ್ದುದ ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಇದೆ. ಈರುಳ್ಳಿ ಫ್ರೈ ಆಗಿದೆ, ಸೊ ಅದಕ್ಕೆ 2 ಟೊಮ್ಯಾಟೋನ ಇದೇ ಥರ ಉದ್ದುದ ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಎಲ್ಲ ಬೆಂದಿದೆ, ಸ್ವಲ್ಪ ಇದಕ್ಕೆ ಅರಿಶಿನದ ಪುಡಿ ಹಾಕೋಣ. ಹೆಸರು ಕಾಳು ನನಗೆ ನೆನೆಸೋದು ಮರ್ತೋಗಿತ್ತು, ಸೊ ನಾನು ಇನ್ಸ್ಟೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಹೆಸರು ಕಾಳನ್ನ 2 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಮುಳುಗೋವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿದ್ದೆ. ಸೊ ನೀಟಾಗಿ 2 ಸಲ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದು ಅರ್ಧದಷ್ಟು ನೀರು ಹಾಕಿ, ಅಂದರೆ ಕಾಳೆಲ್ಲ ಮುಳುಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಒಂದು 8ರಿಂದ 10 ವಿಷಲ್ ಹೊಡಿಸಿದೆ. ಸೊ ಇದೆಲ್ಲ ಸಾಫ್ಟಾಗಿ ಬಂದಿದೆ. ಡಿಪೆಂಡಿಂಗ್ ಅಪಾನ್ ಕಾಳು ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟು ಒಂದು 5-6 ವಿಷಲ್ ಹೊಡಿಸಿರಿ, ಆಮೇಲೆ ಓಪನ್ ಮಾಡಿ ನೋಡಿ. ಇನ್ನೂ ಬೆಂದಿಲ್ಲ ಅಂದರೆ ಇನ್ನೊಂದು ಸಲ ಇದು ಮಾಡ್ಬೋದು. ನಾನಾದರೆ 8 to 10 ಮಾಡಿಸಿರೋದು. ಇವಾಗ ಇದನ್ನು ಆ್ಯಡ್ ಮಾಡೋಣ. ಈ ಟೈಮಲ್ಲೇ ಬೇಕಾದರೆ ನೀವು ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಆದರೆ ಹಾಕ್ಕೋಬೋದು. ಸೊ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕೋದು ಬರ್ತದೆ, ಸೊ ಈ ಟೈಮಲ್ಲೂ ಆ್ಯಡ್ ಮಾಡ್ಕೋಬೋದು. ಬಟ್ ನೀವು ಆಗಲೇ ಅರಿಶಿನ ಪುಡಿ ಹಾಕಿದ್ವಲ್ಲ, ಅದಾದಮೇಲೆ ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಳಿ. ನನ್ನ ಹಾಗೆ ಮರ್ತೋದ್ರೆ ಈ ಟೈಮಲ್ಲೂ ಆ್ಯಡ್ ಮಾಡ್ಬೋದು. ಅಂದರೆ ಡಿಪೆಂಡಿಂಗ್ ಅಪಾನ್ ನಿಮಗೆ ಖಾರ ಹೇಗೆ ಬೇಕು ಅದು. ಇದು ಸ್ವಲ್ಪ ನನ್ನ ಮಗಳಿಗೂ ಕೊಡಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಇಲ್ಲ ಹಸಿಮೆಣಸಿಕಾಯಿ ಆದರೂ ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ನನ್ನ ರೆಸಿಪೀಸ್ ಎಲ್ಲ ಸ್ವಲ್ಪ ಸಿಂಪಲ್ಲಾಗೇ ಇರುತ್ತೆ, ಮತ್ತು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಮಾಡ್ಕೊಳ್ಳೋ ಥರ ಇರುತ್ತೆ. ಸೊ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಕಾಳೆಲ್ಲ ಜಾಸ್ತಿ ಬಂದಿದೆ ಅಲ್ವಾ, ಜಾಸ್ತಿ ಈ ಥರ ಎಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ.
ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಉದುರಿಸ್ಬಿಟ್ರೆ ಆ್ಯಕ್ಚುಲಿ ಟೇಸ್ಟಿಯಾಗಿದೆ ಹೆಸರು ಕಾಳು ಪಲ್ಯ ರೆಡಿ. Like what?